ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಮುಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 59ನೆಯ ಅಧ್ಯಾಯದ ಮಧ್ಯಮಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಋಷಿ ಲಕ್ಷಣ, ಚತುರ್ಯುಗಗಳಲ್ಲಿರುವ ಪುರುಷರು, ದೇವತೆಗಳು, ಪಶುಗಳು, ಶಿಷ್ಟಾಚಾರಗಳು, ಸತ್ಯಧರ್ಮಗಳು ಮತ್ತು ಜ್ಞಾನ ಭಕ್ತ್ಯಾದಿಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಮಹಾಮುನಿಯು ಧರ್ಮಗಳ ಪ್ರತ್ಯಂಗಗಳನ್ನು, ಧರ್ಮಾಧರ್ಮ ಲಕ್ಷಣವನ್ನು ಹೇಳುತ್ತಾರೆ. ಯಾವನು ಮಹತ್ತಾದ ದ್ರವ್ಯವನ್ನು ನೋಡಿ ಯಾರಾದರೂ ಕೇಳಿದರೆ ಮರೆಮಾಚದೆ ಇದ್ದುದನ್ನು ಇದ್ದ ಹಾಗೆಯೇ ಹೇಳುವನೋ ಅವನಿಗೆ ಸತ್ಯವಂತನೆಂದು, ಅವನ ಮಾತು ಸತ್ಯವೆಂದು ಸಂಜ್ಞೆಯು ಪ್ರಾಪ್ತವಾಗಿದೆ. ಬ್ರಹ್ಮಚರ್ಯ, ಜಪ, ಮೌನ, ನಿರಾಹಾರತೆ ಅಂದರೆ ಆಹಾರವಿಲ್ಲದೇ ಇರುವುದು, ಇವುಗಳು ತಪಸ್ಸಿಗೆ ಮೂಲ ಕಾರಣಗಳಾಗಿವೆಯೆಂದು ಮಹಾತ್ಮರು ಹೇಳುವರು. ಇಂತಹ ತಪಸ್ಸು ಘೋರವಾಗಿಯೂ ಮಾಡಲಸಾಧ್ಯವಾಗಿಯೂ ಇರುತ್ತವೆ ಎಂದು ಹೇಳುವರು. ಯಾಗೋಪಯುಕ್ತ ದ್ರವ್ಯಗಳು, ಹವಿಸ್ಸು, ಋಗ್ವೇದ, ಯಜುರ್ವೇದ, ಸಾಮವೇದ, ಋತ್ವಿಕ್ಕುಗಳು, ದಕ್ಷಿಣೆಗಳು ಇವುಗಳ ಸಂಯೋಗಕ್ಕೆ ಯೋಗವೆಂಬ ಸಂಜ್ಞೆಯು ಪ್ರಾಪ್ತವಾಗಿದೆ. ಈ ವಸ್ತುಗಳ ಸಮುದಾಯಕ್ಕೆ ಯೋಗವೆಂಬ ನಾಮವು ಬಂದಿದೆ. ಯಾವನು ತನ್ನ ಹಿತವೇ ಪರರ ಹಿತವು, ಪರರ ಅಹಿತವೇ ಕಷ್ಟವೇ ತನ್ನ ಕಷ್ಟವು ಎಂದು ತನ್ನಂತೆಯೇ ಸಕಲ ಪ್ರಾಣಿಗಳಲ್ಲಿಯೂ ವಸ್ತುಗಳಲ್ಲಿಯೂ ಭಾವನೆಯನ್ನು ಇಡುವನೋ ಅವನೇ ದಯಾವಂತನು. ಅವನ ಸಂಪೂರ್ಣವಾದ ಸಮದೃಷ್ಟಿಯೇ ದಯೆಯೆಂದು ಪ್ರಸಿದ್ಧವಾಗಿದೆ. ದಯೆಯೆಂದರೆ ತನ್ನಾತ್ಮನಂತೆಯೇ ಸಕಲ ಪ್ರಾಣಿಗಳಲ್ಲಿಯೂ ಭಾವನೆಯನ್ನು ಮಾಡುವುದು ಎಂದು ಅರ್ಥವಾಗುವುದು. ಯಾವನು ತನ್ನನ್ನು ಹಿಂಸಿಸಿದರೂ ಎಳೆದರೂ ಹೊಡೆದರೂ ಕೂಡ ಪರರ ಮೇಲೆ ಕೋಪಿಸಿಕೊಳ್ಳದೆ, ಪರರನ್ನು ಹೊಡೆಯದೆ ಸುಮ್ಮನೆ ಶಾಂತನಾಗಿರುವನೋ ಮತ್ತು
ಮನೋವಾಕ್ಕಾಯ ಕರ್ಮಗಳಿಂದ ಸಮವಾಗಿರುವನೋ ಅವನಿಗೆ ಕ್ಷಮಾವಂತನೆಂದು, ಅವನ ಶಾಂತತೆಗೆ ಕ್ಷಮೆಯೆಂದು ಸಂಜ್ಞೆಯು ಪ್ರಾಪ್ತವಾಗಿದೆ. ಯಾವನು ತನ್ನ ಯಜಮಾನನಿಂದ ರಕ್ಷಿಸಲ್ಪಡದೆ ಮರಳುಕಾಡು ಮುಂತಾದವುಗಳಲ್ಲಿ ಬಿಡಲ್ಪಟ್ಟರೂ ಕೂಡ, ಅಂದರೆ ಪರಮ ಕಷ್ಟಕಾಲದಲ್ಲಿದ್ದರೂ ಕೂಡ ಪರರ ಸ್ವತ್ತನ್ನು ಕಣ್ಣೆತ್ತಿ ನೋಡದೆ ಪರದ್ರವ್ಯವನ್ನು ತೃಣವೆಂದು ಭಾವಿಸಿ ಸ್ವೀಕರಿಸುವುದಿಲ್ಲವೋ ಅದಕ್ಕೆ ಅಲೋಭವೆಂದು ನಾಮವು ಬಂದಿದೆ. ಅಂದರೆ ಯಾರು ರಕ್ಷಕರಿಲ್ಲದೆ ಬೀದಿಯಲ್ಲಿ ಬಿದ್ದಿರುವ ಹಣವನ್ನು ಯಾವನು ಕಣ್ಣೆತ್ತಿ ನೋಡದೆ ಇರುವನೋ ಅದಕ್ಕೆ ಅಲೋಭವೆಂದು ಹೆಸರು ಬಂದಿದೆ. ಯಾವನು ಸ್ತ್ರೀ ಸಂಘವನ್ನು ಯೋಚಿಸದೆಯೂ ಯಾವಾಗಲಾದರೂ ಸ್ಮರಣೆಯನ್ನು ಮಾಡದೆ ತ್ಯಾಗವನ್ನು ಮಾಡುವನೋ ಅವನ ವೃತ್ತಿಗೆ ಬ್ರಹ್ಮಚರ್ಯವೆಂದು ಹೆಸರು. ಇಂತಹ ಬ್ರಹ್ಮಚರ್ಯೆಯು ಅವಿಚ್ಛಿನ್ನವಾಗಿ ನಿರಂತರವಾಗಿರುವುದೋ ಅದಕ್ಕೆ ದಮವೆಂದು ನಾಮವು ಬಂದಿದೆ. ಯಾವನ ಇಂದ್ರಿಯಗಳು ಸ್ವಾರ್ಥಕ್ಕಾಗಿಯಾಗಲಿ ಪರಾರ್ಥಕ್ಕಾಗಿಯಾಗಲಿ ಸುಳ್ಳನ್ನು ಯಾವ ಕಾಲದಲ್ಲಿಯೂ ಹೇಳುವುದಿಲ್ಲವೋ ಹಾಗೆ ಸರ್ವಕಾಲದಲ್ಲಿಯೂ ಸುಳ್ಳು ಹೇಳದೇ ಇರುವುದೇ ಶಮಾಗುಣದ ಲಕ್ಷಣವಾಗಿದೆ. ಯಾವನ ದಶೇಂದ್ರಿಯಗಳು ರೂಪ ರಸ ಗಂಧಾದಿ ದಶ ವಿಷಯಗಳಲ್ಲಿ ಅಧೀನವಾಗದೆ ಸದಾ ವಶವಾಗಿರುತ್ತವೆಯೋ ಮತ್ತು ಯಾವನು ಅಷ್ಟವಿಧವಾದ ಕಾರಣಗಳ ಮೇಲೆಯೂ ಕೋಪ ಮಾಡುವುದಿಲ್ಲವೋ ಅವನೇ ಜಿತೇಂದ್ರಿಯನು. ಯಾವ ಪದಾರ್ಥಗಳು ನಮಗೆ ಅತ್ಯಂತ ಪ್ರಿಯವಾಗಿರುತ್ತವೆಯೋ ಮತ್ತು ನ್ಯಾಯ ಮಾರ್ಗದಿಂದ ಸಂಪಾದಿತವಾಗಿವೆಯೋ ಅಂತಹ ಪದಾರ್ಥಗಳನ್ನು ಕುಟುಂಬಿಯಾಗಿಯೂ ಗುಣವಂತನಾಗಿಯೂ ಇರುವ ಸತ್ಪಾತ್ರದಲ್ಲಿ ದಾನ ಮಾಡಬೇಕು. ಅದೇ ಉತ್ತಮವಾದ ದಾನವಾಗಿರುತ್ತದೆ. ಇದೇ ಮುಖ್ಯವಾದ ದಾನವು. ದಾನಗಳು ಉತ್ತಮ, ಮಧ್ಯಮ, ಅಧಮಗಳೆಂದು 3 ವಿಧಗಳಾಗಿವೆ. ಯಾವ ದಾನವು ಪರಮ ಪದವಿಗೆ ಸಾಧಕವಾಗಿರುತ್ತದೆಯೋ ಅದು ಉತ್ತಮ ದಾನವು. ತನ್ನ ಪ್ರತಿಷ್ಠೆಗಾಗಿ ಲೋಕದಲ್ಲಿ ಕೀರ್ತಿಯನ್ನು ಪಡೆಯುವುದಕ್ಕಾಗಿ ಕೊಡುವ ದಾನವು ಮಧ್ಯಮವು. ಸ್ವಾರ್ಥಕ್ಕಾಗಿ ಮತ್ತು ಮಹತ್ ಪ್ರಯೋಜನವನ್ನು ಹೊಂದುವುದಕ್ಕಾಗಿ ಕೊಡುವ ದಾನವು ಅಧಮವಾಗಿರುವುದು. ಬಂಧುಗಳಂತೆ ಸರ್ವ ಪ್ರಾಣಿಗಳಲ್ಲಿಯೂ ದಯೆಯನ್ನು ಮಾಡುವುದು ಉತ್ತಮವಾದ ವಿಷಯವು. ಶ್ರುತಿ ಸ್ಮೃತಿಗಳಿಂದ ಉಕ್ತವೂ ವರ್ಣಾಶ್ರಮೋಚಿತವೂ ಶಿಷ್ಟಾಚಾರ ಅವಿರುದ್ಧವೂ ಆದ ಧರ್ಮವೇ ಸಾಧುಗಳಿಗೆ ಸಮ್ಮತವಾದ ಧರ್ಮವಾಗಿರುತ್ತದೆ. ತಮಗೆ ಇಷ್ಟವಿಲ್ಲದ ವಿಷಯಗಳಲ್ಲಿ ದ್ವೇಷ ಮಾಡದೆ ಉದಾಸೀನನಾಗಿರುವುದು, ಅತಿಪ್ರಿಯ ವಸ್ತುಗಳಲ್ಲಿ ಅತ್ಯಂತ ಪ್ರೀತಿಯನ್ನು ತೋರಿಸದಿರುವುದು, ಅತಿ ಪ್ರೀತಿಕರವೂ ದುಃಖಕರವೂ ಆದ ವಸ್ತುಗಳಿಂದ ನಿವರ್ತನ, ಇವುಗಳಿಗೆ ವಿರಕ್ತಿಯೆಂದು ಹೆಸರು ಬಂದಿದೆ. ಸಮಸ್ತವಾದ ನಿಷಿದ್ಧ ಕರ್ಮತ್ಯಾಗವು, ಕೃತಾಕೃತಗಳು, ಶಾಸ್ತ್ರ ವಿರುದ್ಧಗಳೂ ಆದ ವಿರುದ್ಧ ಕರ್ಮಗಳನ್ನು ಬಿಡುವುದು, ಕುಶಲಾಕುಶಲಗಳಾದ ವಿರುದ್ಧ ಕರ್ಮ ವರ್ಜನವೂ ಕೂಡ ತ್ಯಾಗವೆಂದು ಪರಿಗಣಿತವಾಗಿದೆ. ಅವ್ಯಕ್ತ ತತ್ವಕ್ಕಿಂತಲೂ ಗುಣತ್ರಯಕ್ಕಿಂತಲೂ ಭಿನ್ನವಾದ ಜಡ ವಸ್ತುವಿನಲ್ಲಿ ಯಾವ ಜ್ಞಾನವು ಉಂಟಾಗುವುದೋ ಅದಕ್ಕೂ ಶ್ರೀ ಭಗವಂತನ ಚೇತನಗಳಾದ ವೃಕ್ಷಾದಿಗಳಿಗಿಂತಲೂ ಭಿನ್ನನು ಎಂಬ ಯಾವ ಜ್ಞಾನವು ಉಂಟಾಗುವುದೋ ಅದಕ್ಕೂ ಜ್ಞಾನವೆಂಬ ಸಂಜ್ಞೆಯು ಪ್ರಾಪ್ತವಾಗಿರುತ್ತದೆ. ಜೀವ ಜಡಗಳಿಗಿಂತಲೂ ಭಗವಂತನು ಭಿನ್ನನೆಂಬ ತಿಳುವಳಿಕೆಗೆ ಜ್ಞಾನವೆಂಬ ಸಂಜ್ಞೆಯು ಉಂಟಾಗಿದೆ. ಪೂರ್ವದ ಸ್ವಯಂಭುವ ಮನ್ವಂತರದಲ್ಲಿದ್ದ ಧರ್ಮ ತತ್ವಜ್ಞರಾದ ಮಹಾತ್ಮರು
ಋಷಿಗಳೂ ಕೂಡ ವಿರುದ್ಧ ವಸ್ತುಗಳ ತ್ಯಾಗಪೂರ್ವಕವಾಗಿ ಸತ್ಕರ್ಮಾನುಷ್ಠಾನವೇ ಧರ್ಮವೆಂಬುದಾಗಿ ಧರ್ಮ ಲಕ್ಷಣವನ್ನು ಹೇಳಿರುತ್ತಾರೆ. ಈಗ ನಿಮಗೆ ಮನ್ವಂತರಗಳಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ ಚಾತುರ್ವರ್ಣ್ಯಗಳ ಸಾಮಾನ್ಯ ಧರ್ಮಗಳನ್ನು, ಪ್ರತಿಯೊಂದು ವರ್ಣಗಳ ವಿಶೇಷ ಧರ್ಮಗಳನ್ನು ಪ್ರತ್ಯೇಕವಾಗಿ ವರ್ಣಿಸುವೆನು ಕೇಳಿರಿ. ಪ್ರತಿ ಮನ್ವಂತರಗಳಲ್ಲಿಯೂ ಬೇರೆ ಬೇರೆಯಾಗಿರುವವು. ಋಗ್ವೇದ, ಯಜುರ್ವೇದ, ಸಾಮವೇದ ಇವುಗಳು ಆಯಾ ಭೂತಗಳ ಅಭಿಮಾನಿ ದೇವತೆಗಳೂ ಕೂಡ ಪ್ರಳಯ ಕಾಲದವರೆಗೂ ವಿಕಾರವಾಗದೆ ಒಂದೇ ಸಮನಾಗಿರುತ್ತಾರೆ. ಶತರುದ್ರೀಯ ಒಂದು ಮಾತ್ರ ಏಕರೂಪವಾಗಿರದೆ ವಿಕಾರ ಹೊಂದುತ್ತದೆ. ಆಯಾ ಕಾರ್ಯವಿಧಾನ, ಹೋಮಗಳು, ಸ್ತೋತ್ರ ಇವು ಮೂರು ವಿಕಾರವಾಗದೆ ಪೂರ್ವದ ಹಾಗೆಯೇ ಇರುತ್ತವೆ. ದ್ರವ್ಯಸ್ತೋತ್ರ, ಗುಣಸ್ತೋತ್ರ, ಕರ್ಮಸ್ತೋತ್ರ, ಆಭಿಜನಕ ಸ್ತೋತ್ರವೆಂಬುದಾಗಿ ಸ್ತೋತ್ರಗಳು 4 ವಿಧಗಳಾಗಿ ಇರುತ್ತವೆ. ಈ ಸ್ತೋತ್ರಗಳು ಬದಲಾಯಿಸುತ್ತವೆ. ಸಮಸ್ತವಾದ ಮನ್ವಂತರಗಳಲ್ಲಿ ದೇವತೆಗಳು ಹೇಗೆ ಬೇರೆ ಬೇರೆಯಾಗಿರುತ್ತಾರೋ ಅದೇ ರೀತಿಯಲ್ಲಿಯೇ ಬ್ರಹ್ಮಸ್ತೋತ್ರವೂ ಸಹ 4 ಪ್ರಕಾರವಾಗಿರುತ್ತದೆ. ಹೀಗೆಯೇ ಮಂತ್ರಸ್ತೋತ್ರ, ಗುಣಸ್ತೋತ್ರಗಳು ಪ್ರತ್ಯೇಕವಾಗಿ 4 ಭಾಗಗಳಾಗಿ ಇರುತ್ತವೆ. ಭಯಂಕರವಾಗಿ ತಪಸ್ಸು ಮಾಡುವ ಮಹಾತ್ಮರಾದ ಮಹರ್ಷಿಗಳ ತಪಸ್ಸುಗಳು ಅಥರ್ವವೇದ, ಯಜುರ್ವೇದ, ಸಾಮವೇದ ಇವುಗಳಲ್ಲಿ ಪ್ರತ್ಯೇಕವಾಗಿ ವರ್ಣಿತವಾಗಿವೆ. ಮಂತ್ರಗಳು ಪೂರ್ವ ಮನ್ವಂತರಗಳಲ್ಲಿಯೂ ಈ ವರ್ತಮಾನ ಮನ್ವಂತರದಲ್ಲಿಯೂ ಕೂಡ ಸಂತೋಷ, ಭಯ, ದುಃಖ, ಸುಖ ಮತ್ತು ಶೋಕವೆಂಬ ಈ 5 ಕಾರಣಗಳಿಂದ 5 ವಿಧಗಳಾಗಿವೆ. ಮಹರ್ಷಿಗಳಲ್ಲಿರುವ ತಪಸ್ಸು ಮತ್ತು ಋಷಿತ್ವ ಎಂದರೆ ಜ್ಞಾನ. ಇವುಗಳ ಸ್ವರೂಪವನ್ನು ಸಂಪೂರ್ಣವಾಗಿಯೂ ಶಾಸ್ತ್ರಗಳಿಂದಲೂ ಪ್ರತ್ಯಕ್ಷಾದಿಗಳಿಂದಲೂ ತಿಳಿದು ಲಕ್ಷಣಗಳೊಡನೆ ತಿಳಿಸುವೆನು ಕೇಳಿರಿ. ಅತೀತಾನಾಗತರಾದ ಮಹರ್ಷಿಗಳು 5 ವಿಧರಾಗಿರುವರು. ಆದುದರಿಂದ ಆ ಮಹರ್ಷಿಗಳ ಸ್ವರೂಪವನ್ನು, ಅವರ ಆರ್ಷತ್ವವನ್ನು ವಿವರಿಸುವೆನು ಕೇಳಿರಿ. ಸರ್ವ ಪ್ರಳಯವಾಗುವ ಮಹಾಪ್ರಳಯ ಕಾಲದಲ್ಲಿ ಗುಣಸಾಮ್ಯವಾಗುವುದು. ಆಗ ದೇವತೆಗಳೂ ಸಹ ತಮ್ಮ ನಡೆ ನುಡಿಗಳನ್ನು ಬದಲಾಯಿಸಿಕೊಳ್ಳುವರು. ಹೀಗೆ ಮನುಷ್ಯರು ದೇವತೆಗಳೆಂಬ ಉಭಯರಿಗೂ ದೇಶಾಚಾರಗಳು ವ್ಯತ್ಯಾಸವಾಗಿರುವವು. ಆಗ ಯಾರ ಇಚ್ಛೆ ಇಲ್ಲದಿದ್ದರೂ ಆಕಸ್ಮಿಕವಾಗಿ ಅಚೇತನಗಳೆಲ್ಲವೂ ಚೇತನಗಳ ಹಿತಕ್ಕಾಗಿ ಪ್ರಯತ್ನವನ್ನು ಮಾಡುವವು. ಆಗ ಚೇತನಗಳು ಅನಿಚ್ಛೆಯಿಂದ ಅಚೇತನಗಳನ್ನು ಆಶ್ರಯಿಸಿ ತನ್ಮೂಲಕ ಸ್ವಕಾರ್ಯಗಳನ್ನು ಸಾಧಿಸಿಕೊಳ್ಳುವವು. ಅಂದರೆ ಚೇತನಗಳ ಸುಖಕ್ಕಾಗಿಯೇ ಅಚೇತನಗಳು ಸೃಷ್ಟವಾಗಿವೆ. ಹೇಗೆ ಚೇತನವಾದ ಮೀನು ಅಚೇತನವಾದ ಜಲವನ್ನು ಆಶ್ರಯಿಸಿಕೊಂಡು ಮತ್ಸ್ಯೋದಕಗಳೆರಡೂ ಇರುತ್ತವೆಯೋ, ಹಾಗೆಯೇ ಅಚೇತನವಾದ ವಸ್ತುವು ಚೇತನವನ್ನು ಆಶ್ರಯಿಸಿ ಗುಣರೂಪವಾಗಿ ಪರಿಣಮಿಸಿ ಕಾರ್ಯಕಾರಿಯಾಗುತ್ತದೆ. ಹೇಗೆಂದರೆ ಅಂಧಪಂಗು ನ್ಯಾಯದಂತೆ ಚೇತನಾಚೇತನಗಳಿಂದ ಕಾರ್ಯವು ಉಂಟಾಗುವುದು. ಕಾರಣದಿಂದ ಕಾರ್ಯವು ಉಂಟಾಗುವುದು ಸಹಜವಾಗಿದೆ. ಇದರಂತೆಯೇ ವಿಷಯೀಭಾವವು ಅರ್ಥಾರ್ಥಿಭಾವವು ಸಿದ್ಧವಾಗುವವು. ಕಾಲವಶದಿಂದ ಕಾರ್ಯ ಕಾರಣಗಳಿಗೆ ಭೇದವು ಸಂಭವಿಸುವುದು. ಆದುದರಿಂದ ಅವ್ಯಕ್ತವಾದ ಪ್ರಕೃತಿಯಿಂದ ಕ್ರಮವಾಗಿ ಮಹತ್ತತ್ವಾದಿ ವ್ಯಕ್ತಗಳಾಗುವವು. ಗುಣತ್ರಯಾತ್ಮಕವೂ ಅವ್ಯಕ್ತ ತತ್ವರೂಪವೂ ಆದ ಪ್ರಕೃತಿಯಿಂದ ಮಹತ್ತತ್ವಾದಿಗಳು
ಉತ್ಪನ್ನಗಳಾಗುವವು. ಆ ಮಹತ್ತತ್ವದಿಂದ ಅಹಂಕಾರ ತತ್ವವು ವೈಕಾರಿಕ ತೇಜಸ ತಾಮಸ ರೂಪವಾದ ಆ ಅಹಂಕಾರ ತತ್ವದಿಂದ ಪಂಚ ತನ್ಮಾತ್ರೆಗಳು, ಪಂಚಭೂತಗಳು, ದಶೇಂದ್ರಿಯಗಳು ಉತ್ಪನ್ನವಾದವು. ಆ ಪಂಚಭೂತಗಳಿಂದ ಭೌತಿಕಗಳಾದ ಚರಾಚರ ರೂಪ ಪ್ರಾಣಿಗಳು ಉತ್ಪನ್ನವಾಗುವವು. ಕೊಳ್ಳಿಯ ಕಿಡಿಗಳು ಅಂದರೆ ಅಗ್ನಿ ಕಣಗಳು ಕಾಲಾನುಗುಣವಾಗಿ ಹೇಗೆ ಮೇಲಕ್ಕೆ ಹಾರಿ ಹೋಗುತ್ತವೆಯೋ ಹಾಗೆಯೇ ಕ್ಷೇತ್ರಜ್ಞನಾದ ಪುರುಷನು ಕಾಲಕರ್ಮ ವಶದಿಂದ ಸೃಷ್ಟಿರೂಪ ಕಾರ್ಯವನ್ನು ಮಾಡುವನು. ಅಂಧಕಾರದಲ್ಲಿ ಮಿಂಚಿನ ಹುಳುಗಳು ಹೇಗೆ ಸ್ಪಷ್ಟವಾಗಿ ಕಾಣಿಸುತ್ತವೆಯೋ ಅದರಂತೆಯೇ ಅವ್ಯಕ್ತ ತತ್ವವೂ ಗುಣತ್ರಯಾತ್ಮಕವೂ ಆದ ಪ್ರಕೃತಿಯಿಂದ ವ್ಯಕ್ತವಾದ ಮಹತ್ತತ್ವಾದಿಗಳು ಉದ್ಭವಿಸುವವು. ಅತ್ಯುಲ್ಬಣವಾದ ಮಿಂಚಿನ ಹುಳದಂತೆ ಸ್ಪಷ್ಟವಾಗಿ ಭಾಸಮಾನವಾಗುವುದು. ಶರೀರ ಸಹಿತವಾದ ಆ ಮಹತ್ತತ್ವವು ಯಾವ ಸ್ಥಳದಲ್ಲಿ ವ್ಯವಸ್ಥಿತವಾಗಿರುವುದೋ ಅದೇ ಪ್ರದೇಶದಲ್ಲಿಯೇ ಜ್ಞಾನಿಯಾದ ಪುರುಷನು ಅರಮನೆಯ ದ್ವಾರದಲ್ಲಿ ದ್ವಾರಪಾಲಕನಂತೆ ಸದಾ ಸಿದ್ಧನಾಗಿರುವನು. ಮಹತ್ತತ್ವವಾದರೂ ಅಂಧಕಾರದ ಕೊನೆಯಲ್ಲಿ ವಿಲಕ್ಷಣವಾಗಿಯೂ ಸ್ಪಷ್ಟವಾಗಿಯೂ ಕಾಣುವುದು. ಅದೇ ಅಂಧಕಾರದ ಕೊನೆಯಲ್ಲಿಯೇ ಜ್ಞಾನಿಯಾದ ಪುರುಷನೂ ಕೂಡ ಸದಾ ಸನ್ನಿಹಿತನಾಗಿರುವನು. ಬುದ್ಧಿಯು ಪರಿಣಾಮವನ್ನು ಹೊಂದಿ ಜ್ಞಾನ, ವೈರಾಗ್ಯ, ಐಶ್ವರ್ಯ, ಧರ್ಮವೆಂಬುದಾಗಿ 4 ವಿಧವಾಗಿ ವಿಕಾರಿಯಾಗುವುದು. ಸಹಜ ಸಿದ್ಧವಾದ ಪಂಚಭೂತಾದಿ ಸರ್ವವು ಆ ಮಹಾಪುರುಷನ ಪ್ರತಿರೂಪಕಗಳಾಗಿವೆ. ಆ ಮಹಾಪುರುಷನ ಮಹಿಮೆಯಿಂದಲೇ ಶರೀರ ರೂಪವಾದ ಮಹತ್ತತ್ವಾದಿ ಮಹಾಕಾರ್ಯ ಸಿದ್ಧಿ ಉಂಟಾಗಿದೆ. ಆ ಮಹಾಪುರುಷನಿಗೆ ಮಹತ್ತತ್ವಾದಿ ಸರ್ವವೂ ಅಧಿಷ್ಠಾನವು ಅಂದರೆ ಆಶ್ರಯವೂ ಆಗಿರುತ್ತವೆ. ಆದುದರಿಂದ ಅವುಗಳಿಗೆ ಶರೀರವೆಂಬ ಸಂಜ್ಞೆಯೂ ಕ್ಷೇತ್ರವೆಂಬ ನಾಮವೂ ಪ್ರಾಪ್ತವಾಗಿವೆ. ಆ ಕ್ಷೇತ್ರ ರೂಪವಾದ ಶರೀರವೆಂಬ ಪುರದಲ್ಲಿ ಇರುವುದರಿಂದ ಪರಮಪುರುಷನಿಗೆ ಕ್ಷೇತ್ರಜ್ಞನೆಂದು ನಾಮವು ಲೋಕ ಪ್ರಸಿದ್ಧವಾಗಿದೆ. ಇಂತಹ ಕ್ಷೇತ್ರಜ್ಞನಾದ ಭಗವಂತ ಇವರ ಸಂಪೂರ್ಣವಾದ ಜ್ಞಾನದಿಂದ ಪುರುಷನು ಈ ಸಂಸಾರದಿಂದ ಮುಕ್ತನಾಗಿ ಪರಮ ಪದವಿಯನ್ನು ಹೊಂದುವನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 59ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.